ಸ್ನೇಹಿತರೆ, ನಾನಿವತ್ತು ಮಕ್ಕಳು ಬಂದು ಸ್ನ್ಯಾಕ್ಸ್ ಮಾಡೋಕ್ಕೆ ಬಂದಿದ್ದೀನಿ. ಸ್ನ್ಯಾಕ್ಸ ಯಾವ ಸ್ನ್ಯಾಕ್ಸು, ಎಂಥ ಸ್ನ್ಯಾಕ್ಸು ಅಂತೀರಾ? ನೋಡಿ ಹೇಳ್ತೀನಿ. ಈಗ ಮಾಡೋದು ತೋರಿಸ್ತೀನಿ, ಅದರ ಹೆಸರು ಹೇಳ್ತೀನಿ. ಈಗ ನೋಡಿ, ಇದರಲ್ಲಿ 1.5 ಬಟ್ಲು ನೀರು ಹಾಕೋತಾ ಇದ್ದೀನಿ. ಸ್ಟವ್ ಮೇಲೆ ಬಾಣಲಿ ಮಾಡಿಬಿಟ್ಟು 1.5 ಬಟ್ಲು ನೀರು ಹಾಕ್ಕೊಂಡಿದ್ದೀನಿ. ನೋಡಿ, 1 ಬಟ್ಲು ಅರ್ಧ ಬಟ್ಲು. ಈಗ ಸ್ಟವ್ ಆನ್ ಮಾಡಿಬಿಟ್ಟು ಇದಕ್ಕೆ ಏನೇನು ಸಾಮಾನು ಹಾಕೋತೀನಿ ಅಂತ ನೀರು ಕುದಿಸ್ಕೋಬೇಕು. ಇದಕ್ಕೆ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ. ನೋಡಿ, ಒಂದಿಷ್ಟು ಉಪ್ಪು ಹಾಕೋಣ ರುಚಿಗೆ. ನೋಡಿ, ಒಂದು ಅರ್ಧ ಸ್ಪೂನು ರೆಡ್ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡಿದ್ದೀನಿ. ನೋಡಿ, ಅರ್ಧ ಸ್ಪೂನು ಇದು ಮೊನೆನೆಸ್ಸು ಅಂತ ಇದು ಟೇಸ್ಟ್ಗೆ ಹಾಕ್ಕೊಳ್ಳೋದು. ಅದೇ ಕೆಂಪು ಮೆಣಸಿನದು ಪುಡಿ, ಇದು ಉಪ್ಪು, ಇಷ್ಟು ಹಾಕ್ಕೊಂಡಿದ್ದೀನಿ. ನೋಡಿ, ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಆ ಈರುಳ್ಳಿನೂ ಹಾಕ್ತೀನಿ ಕುದಿಯೋ ನೀರೊಳಕ್ಕೆ. ನೋಡಿ, ಸಣ್ಣಕ್ಕೆ ಕರಿಬೇವಿನ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನೂ ಹಾಕ್ತೀನಿ. ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣಕ್ಕೆ, ಅದನ್ನೂ ಹಾಕ್ತಾಯಿದ್ದೀನಿ. ಇಷ್ಟು ಕುದಿಸ್ಕೊಂಡು ರವೆ ಹಾಕ್ಕೊಂಡು ಇದನ್ನು ಮುದ್ದೆ ಮಾಡ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ನೀರು ಕುದೀತಾ ಇದೆ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಎಲ್ಲ ಹಾಕಿದ್ದೀನಲ್ವ, ಕುದೀತಾ ಇದೆ. ಇಲ್ಲಿ ನೋಡಿ, ಅದೇ ಬಟ್ಲಲ್ಲಿ 1 ಬಟ್ಲು ಚಿರೋಟಿ ರವೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಗಂಟಾಗ್ದಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಗಂಟು ಹಾಕೋದು ಅದೇ ಥರ ಉರಿ ಸಿಮ್ಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಈಗ ಚೆನ್ನಾಗಿ ತಿರುಗಿಸ್ಕೊಂಡಿದ್ದೀನಿ. ಸ್ಟವ್ ಆಫ್ ಮಾಡಿಬಿಟ್ಟು ಒಂದು 2 ನಿಮಿಷ ಮುಚ್ಚಿಟ್ಬಿಡೋಣ. ಇದನ್ನು ಕರೆಕ್ಟಾಗಿ ಬಂದಿದೆ. ನೋಡಿ ಸ್ನೇಹಿತರೆ, ಸ್ವಲ್ಪ ತಣ್ಣಗಾಗಿದೆ. ಕೈಲಿ ತೊಗೊಂಡು ಒಂಚೂರು ಎಣ್ಣೆ ಸವರ್ಕೊಂಡು ಕೈಗೆ ಅಂಟ್ಕೊಬಾರ್ದಂಗೆ. ಇದು ಹಸಿ ರವೆ ಆಗಿರೋದ್ರಿಂದ ಕೈಗೆ ಅಂಟುತ್ತದೆ. ಈಗ ನೋಡಿ, ಈ ಥರ ಹಿಂಗೆ ಉಂಡೆ ಮಾಡಿಕೊಂಡು ಹಿಂಗೆ ತಟ್ಟಿಬಿಟ್ಟು ಇದರೊಳಗೆ ಚೀಸ್ ಹಾಕ್ತೀನಿ ನಾನು. ಇದು ಚೀಸ್ ರವೆ ಬಾಲು ಅಂತ. ಇದು ಚೀಸು ರವೆ ಬಾಲು. ನೋಡಿ, ಈ ಥರ ಮಾಡಿಕೊಂಡು ಇದರೊಳಗೆ ಚೀಸ್ ಹಾಕೋಣ. ನೋಡಿ, ಈ ಥರ ಹಿಂಗೆ ಮಧ್ಯಕ್ಕೆ ಹಾಕ್ಕೊಂಡು ಹಿಂಗೆ ನಮ್ಗೆ ಎಷ್ಟೆಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋದು. ಇಷ್ಟ ಸ್ವಲ್ಪ ಹಾಕ್ಕೊಂಡು ನೋಡಿ ಮುಚ್ಚೋದು. ಹಿಂಗೆಲ್ಲನೂ ಒಳಗೆ ಹಾಕ್ಬಿಟ್ಟು ಹಿಂಗೆ ಇಟ್ಕೊಂಡು ಮುಚ್ಚಿ ಮುಚ್ಚೋದು. ಅದು ಕಾಣಬಾರ್ದಂಗೆ ಒಳಗೆ ಮುಚ್ಚಿಬಿಟ್ಟು ಈ ಥರ ಬಾಲ್ ಮಾಡಿಬಿಡೋದು. ನೋಡಿ ಯಾವ ಥರ ಆಯಿತು ಬಾಲು. ಇದು ಎಣ್ಣೆಗೆ ಬೇಕಾದ್ರೂ ಕರಿಬೋದು, ಹಾಕಿ ಪಡ್ಡು ಮಣ್ಣೆಯಲ್ಲಿ ಬೇಕಾದ್ರೂ ಬೇಯಿಸ್ಕೊಬೋದು. ಹಾಗೆ ಒಂದು ಬಾಣಲಿಗೆ ಚೂರು ಎಣ್ಣೆ ಹಾಕಿ ಬೇಕಾದ್ರೆ ರೋಸ್ಟ್ ಮಾಡ್ಕೊಬೋದು. ಇಲ್ಲಾಂದರೆ ಏರ್ ಫ್ರೈಯರ್ಗೆ ಹಾಕಿ ಬೇಯಿಸ್ಕೊಬೋದು. ಇಷ್ಟು ಮಾಡ್ಕೊಬೋದು. ನೋಡಿ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಸ್ಕೂಲಿಂದ ಬರ್ತವೆ, ಏನಾದ್ರು ಸ್ನ್ಯಾಕ್ಸ್ ಬೇಕು ಅಂತೇವೆ, ಹೊರಗಡೆ ಕರ್ಕೊಂಡೋಗಿ ತಿನ್ನೋಕ್ಕೆ ಅಂತೇವೆ. ಅಲ್ಲೆಲ್ಲ ಹೊರಗಡೆ ಕರ್ಕೊಂಡೋಗಿ ಎದ್ದೆತ್ತದ ತಿನ್ಸೋದಕ್ಕೆ ನೋಡಿ, ಮನೇಲಿ ಹೀಗೆ ನಮ್ಮ ಕಣ್ಣು ಮುಂದೆ ನಾವೇ ನಮ್ಮ ಕೈಯಾರ ಮಾಡಿಕೊಟ್ರೆ ಮಕ್ಕಳಿಗೆ ಅವಕ್ಕೂ ಖುಷಿ, ನಮಗೂ ಖುಷಿ. ನಾವು ಮನೇಲಿ ಮಾಡಿಕೊಟ್ವಲ್ಲ ಅನ್ನೋದು ಖುಷಿ ನಮಗೂ ಇರ್ತದೆ. ಮಕ್ಳಿಗೆ ಮನೇಲಿ ಮಾಡಿಕೊಟ್ರು ಏನೋ ಅಂದ್ಬಿಟ್ಟು ಅವಕ್ಕೂ ಖುಷಿ ಇರ್ತದಲ್ವ. ಈ ಥರ ಎಲ್ಲ ಬಾಲ್ನು ಮಾಡ್ಕೊತೀವಿ. ನೋಡಿ ಸ್ನೇಹಿತರೆ, ಹೀಗೆ ಒಂದು 10 ಉಂಡೆ ಕಟ್ಕೊಂಡಿದ್ದೀನಿ ನಾನು. ಚೀಸ್ ಹಾಕಿ ಒಳಗಡೆ ಈ ಥರ ಏರ್ ಫ್ರೈಯರು ಬಟ್ಲಿಗೆಲ್ಲ ಜೋಡಿಸಿ ಇಟ್ಬಿಡ್ತೀನಿ. ಈಗ ಎಷ್ಟು ಹಿಡಿಯುತ್ತೆ ಅಷ್ಟು ನೋಡಿ ಇಟ್ಕೊಳ್ಳೋಣ. ಪ್ಲೇಟ್ಗೆ ಒಂಚೂರು ಎಣ್ಣೆ ಸೋರ್ಬಿಟ್ಟು ಇಟ್ಟಿದ್ದೀನಿ. ಒಂದಕ್ಕೊಂದು ಟಚ್ ಆಗಬಾರ್ದು, ದೂರನೇ ಬೇಯಬೇಕು. ಈಗ ನೋಡಿ, ಈ ಥರ ಜೋಡಿಸ್ಕೊಂಡಿದ್ದೀನಿ. ಈಗ ಏರ್ ಫ್ರೈಯರ್ಗೆ ಹಾಕ್ಬಿಡೋಣ. ಈಗ ನೋಡಿ, 15 ನಿಮಿಷಕ್ಕೆ ನಿಲ್ಲಿಸಿದ್ದೀನಿ. ನೋಡ್ಕೊಳ್ಳೋಣ ಎಷ್ಟು ಬೇಗ ಬೇಯುತ್ತೆ ಅಂತ. ನೋಡಿ ಸ್ನೇಹಿತರೆ, ಏರ್ ಫ್ರೈಯರ್ಗೆ ಹಾಕಿರೋದು ಎಷ್ಟು ಚೆನ್ನಾಗಿ ಬೆಂದಿವೆ ಅಂತ ನೋಡಿ. ಈ ಥರ ರೋಸ್ಟ್ ಆಗಂಗೆ ತಿರುಗಿಸಿ ಬೇಯಿಸ್ಕೋಬೇಕು. ಮತ್ತು ಹಿಂಗೆ ಹಾಕಿದ್ರೆ ಅವೇ ರೋಸ್ಟ್ ಆಗಂಗೆ ಬೇಯ್ತವೆ. ಬೆಂದಾದಮೇಲೆ ತೆಕ್ಕೊಳ್ಳೋದು. ನೋಡಿ ಸ್ನೇಹಿತರೆ, ರೆಡಿಯಾಗೋಯ್ತು. ನೋಡಿ
ಟೊಮೊಟೊ ಕೆಚಪ್ ಜೊತೆ ತಿಂದರೆ ಎಷ್ಟು ಚೆನ್ನಾಗಿರ್ತವೆ ಅಂದರೆ ನೋಡಿ. ಮಕ್ಕಳಿಗಂತೂ ತುಂಬ ಇಷ್ಟ ನೋಡಿ, ಮಕ್ಕಳಿಗಂತೂ ತುಂಬ ಇಷ್ಟ ಇದು ನೋಡಿ. ಟೊಮೊಟೊ ಕೆಚಪ್ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಇಂಟ್ರೆಸ್ಟಾಗಿ ಮಕ್ಕಳು ತಿಂತವೆ. ಅಷ್ಟು ಚೆನ್ನಾಗಿ ಮಕ್ಳಿಗೆ ಮಾಡಿಕೊಡಿ ನೀವು. ಇದು ಚೀಸ್ ರವೆ ಬಾಲು, ಇದು ಚೀಸ್ ರವೆ ಬಾಲು ಇದ್ರ ಹೆಸರು. ಮಾಡಿ ನೀವು ಹೆಂಗಾಯಿತು ಅಂತ ಹೇಳಿ. ನಿಮ್ಗೆ ಇಷ್ಟ ಆಗಿದೆ ಶೇರು, ಕಮೆಂಟು, ಸಬ್ಸ್ಕ್ರೈಬು ಮರಿಬೇಡಿ. ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ಇನ್ನೊಂದು ಸೂಪರ್ ವಿಡಿಯೋನ ಜೊತೆ ಬರ್ತೀನಿ. ತುಂಬ ಸ್ನ್ಯಾಕ್ಸು ಚೆನ್ನಾಗಿರ್ತದೆ, ಮಕ್ಕಳಿಗೆ ಮಾಡಿ.